ಮತ್ತೊಂದು ಕಡೆನಲ್ಲಿ ಸಚಿವರ ಆಯ್ಕೆ ಕೂಡ ಫೈನಲ್ ಆಗ್ತಾ ಇರುವಂತದ್ದು. ಇನ್ನು ಡಿಕೆಶಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ. ಸಿದ್ದು ಭೇಟಿ ಮಾಡಿ ತೆರಳಿದಿದ್ದಾರೆ ನಿಯೋಜಿತ ಸಿಎಂ ಡಿಕೆಶಿ. ಮಾಜಿ ಸಿಎಂ ಬಿಎಸ್ವೈ ಭೇಟಿಗೆ ಡಿಕೆ ಶಿವಕುಮಾರ್ ಇದೀಗ ಹೋಗ್ತಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರ ಭೇಟಿಗೆ ಇದೀಗ ಹೋಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ಭೇಟಿಯನ್ನ ಮಾಡಿದ ಬಳಿಕ ಇದೀಗ ಹೋಗ್ತಾ ಇದ್ದಾರೆ ನಿಯೋಜಿತ ಸಿಎಂ ಡಿಕೆಶಿ. ತದನಂತರ ಇದೀಗ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇರುವಂತದ್ದು. ಅಲ್ಲಿಗೆ ಹೋಗ್ತಾ ಇದ್ದಾರೆ ಆಲ್ರೆಡಿ ಡಿಕೆ ಶಿವಕುಮಾರ್ ಅವರು. ಒಬ್ಬೊಬ್ಬರಿಗೆ ಆಹ್ವಾನವನ್ನ ಕೊಡ್ತಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಬಳಿಕ ಇದೀಗ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಬಳಿ ಹೋಗ್ತಾ ಇರುವಂತದ್ದು. ಅವ್ರಿಗೂ ಕೂಡ ಆಹ್ವಾನವನ್ನ ಕೊಡಲಾಗುತ್ತೆ. ಒಂದ್ ಕಡೆನಲ್ಲಿ ಸಚಿವರ ಸ್ಥಾನ ಫೈನಲ್ ಆಗ್ತಾ ಇದೆ, ಅವರ ಹೆಸರು ಫೈನಲ್ ಆಗ್ತಾ ಇದೆ. ಮತ್ತೊಂದು ಕಡೆನಲ್ಲಿ ಡಿಕೆಶಿ ಒಬ್ಬೊಬ್ಬರಿಗೆ ಇದೀಗ ಆಹ್ವಾನವನ್ನ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ಬಳಿಕ ಇದೀಗ ಡಿಕೆಶಿ ಹೋಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಹೋಗಿದ್ರು, ಫೈನಲ್ ಪಟ್ಟಿ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟರು. ಅದರ ಜೊತೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವ್ರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿದೆ. ಆಹ್ವಾನವನ್ನ ಕೊಟ್ಟು ಇದೀಗ ಡಿಕೆಶಿ ಹೊರಡ್ತಾ ಇರುವಂತದ್ದು. ತದನಂತರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಬಳಿ ಹೋಗ್ತಾರೆ. ಅವ್ರಿಗೂ ಕೂಡ ಆಹ್ವಾನವನ್ನ ಕೊಡ್ತಾರೆ. ಒಬ್ಬೊಬ್ಬರಿಗೆ ಆಹ್ವಾನವನ್ನ ಕೊಡ್ತಾ ಇರುವಂತದ್ದು. ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕೂಡ ಆಹ್ವಾನವನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಸಂದರ್ಭದಲ್ಲಿ ಅಲ್ಲಿಗೂ ಕೂಡ ಹೋಗ್ತಾರೆ. ಇನ್ನು ಒಬ್ಬೊಬ್ಬರಿಗೆ ಫೋನ್ ಕರೆಯನ್ನ ಮಾಡುವ ಮುಖಾಂತರ ಆಹ್ವಾನವನ್ನು ಕೂಡ ಕೊಡಲಾಗ್ತಾ ಇದೆ. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಸಿದ್ದರಾಮಯ್ಯನವರನ್ನ ಕೂಡ ಭೇಟಿಯಾಗಿದ್ರು ಡಿಕೆಶಿ. ಭೇಟಿಯಾಗಿ ಅಫಿಷಿಯಲ್ ಆಗಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ಮುಖದಲ್ಲಿ ಡಿಕೆಶಿ ಮುಖದಲ್ಲಿ ಖುಷಿ ಅನ್ನೋದಿದೆ. ಸಿದ್ದರಾಮಯ್ಯನವರ ಮುಖದಲ್ಲೂ ಕೂಡ ಖುಷಿ ಅನ್ನೋದಿರುವಂಥದ್ದು. ಅಪ್ಪುಗೆಯನ್ನ ಕೊಟ್ಟಿದ್ದಾರೆ ಮೊದಲಿಗೆ, ತದನಂತರ ಹೂಗುಚ್ಛವನ್ನ ಕೊಟ್ಟು ಆಹ್ವಾನವನ್ನ ಕೊಟ್ಟಿರುವಂಥದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಸಂದರ್ಭದಲ್ಲಿ ಸಾಥನ್ನು ಕೊಟ್ಟಿದ್ದಾರೆ ಡಿಕೆಶಿ ಅವರಿಗೆ. ಅವ್ರ ಜೊತೆಯಲ್ಲೇ ಹೋಗ್ತಾ ಇರುವಂಥದ್ದು. ಯಾಕಂತ ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಸಿಎಂ ಸ್ಥಾನ ಒಂದ್ ಕಡೆನಲ್ಲಿ ಅವ್ರಿಗೆ ಫೈನಲ್ ಆಗಿರುವಂಥದ್ದು. ಮತ್ತೊಂದು ಕಡೆನಲ್ಲಿ ಡಿಕೆಶಿ ಅವರು ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಸಿಎಂ ಆಗಿ ಪದಗ್ರಹಣವನ್ನ ಮಾಡ್ತಾರೆ. ಹಾಗಾಗಿ ಇಬ್ರು ಕೂಡ ಇದೀಗ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಆಹ್ವಾನವನ್ನ ಕೊಟ್ಟಿದ್ದಂಥದ್ದು. ನಗುಮುಖದಲ್ಲೇ ಇಬ್ರು ಕೂಡ ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಆಹ್ವಾನವನ್ನ ಕೊಟ್ಟು ಇದೀಗ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಬಳಿ ಹೋಗ್ತಾ ಇರುವಂಥದ್ದು. ಅವ್ರಿಗೂ ಕೂಡ ಆಹ್ವಾನವನ್ನ ಕೊಡಲಾಗುತ್ತೆ. ಸಚಿವರ ಹೆಸರು ಕೂಡ ಫೈನಲ್ ಆಗ್ತಾ ಇದೆ ಇದರ ಮಧ್ಯದಲ್ಲಿ. ಇದೇ ಸಂದರ್ಭದಲ್ಲಿ ಫೈನಲ್ ಪಟ್ಟಿ ಬಗ್ಗೆನೂ ಕೂಡ ಸ್ವಲ್ಪ ಮಾತುಕತೆ ಆಗಿದೆ. ಲೋಕಭವನಕ್ಕೆ ಫೈನಲ್ ಪಟ್ಟಿ ರವಾನೆ ಆಗುತ್ತೆ ನೀನು ಕೆಲವೇ ಕ್ಷಣಗಳಲ್ಲಿ. ಖುಷಿಯಲ್ಲಿದ್ದಾರೆ ಡಿಕೆಶಿ. ಆ ಒಂದು ಖುಷಿ ಅವರ ಮುಖದಲ್ಲಿ ಕಾಣಿಸ್ತಾ ಇದೆ. ಯಾಕಂತ ಅಂದ್ರೆ ಕಾಯ್ತಾ ಇದ್ರು ಜಾತಕ ಪಕ್ಷಿಯಂತೆ ಯಾವಾಗ ಈ ಒಂದು ಕ್ಷಣ ಬರುತ್ತೆ ಅಂತ. ಇದೀಗ ಆ ಕ್ಷಣ ಬಂದಿರುವಂತದ್ದು. ಹಾಗಾಗಿ ಅಫಿಷಿಯಲಿ ಎಲ್ರಿಗೂ ಕೂಡ ಆಹ್ವಾನವನ್ನ ಕೊಡ್ತಿದ್ದಾರೆ.